ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ. ಡ್ರ್ಯಾಗನ್ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಇಲ್ಲೆರಡು ಡ್ರ್ಯಾಗನ್ ಫ್ರೂಟ್ ಇಟ್ಕೊಂಡಿದ್ದೀನಿ, 2 ಸಣ್ಣ ಆ್ಯಪಲ್ಸ್ ಇಟ್ಕೊಂಡಿದ್ದೀನಿ, 2 ಕಿವಿ ಫ್ರೂಟು ಇಟ್ಕೊಂಡಿದ್ದೀನಿ. ಯಾವ ಹಣ್ಣು ಬೇಕಾದ್ರೂ ನೀವು ತೊಗೋಬೋದು. ರ್ಯಾಂಬುಟನ್ ತೊಗೋಬೋದು, ಪೀಚ್ ತೊಗೋಬೋದು, ಪಿಯರ್ಸ್ ತೊಗೋಬೋದು, ಪ್ಲಮ್ಸ್ ತೊಗೋಬೋದು. ಯಾವ ಫ್ರೂಟ್ಸ್ ಬೇಕಾದ್ರೂ ನೀವು ತೊಗೋಬೋದು. ನಾನು ಟೋಟಲಿ 3 ಹಣ್ಣು ಇಟ್ಕೊಂಡಿದ್ದೀನಿ. ಈಗ ಇದ್ರ ಸಿಪ್ಪೆಗಳೆಲ್ಲ ತೆಗೆದು ಹಚ್ಕೊಳ್ಳೋಣ. ಈಗ ಈ ಹಣ್ಣಿನ ಸಿಪ್ಪೆ ತೆಕ್ಕೊಳ್ಳೋಣ. ಯಾವ ಥರ ಬೇಕಾದರೂ ನೀವು ಸಿಪ್ಪೆ ತೆಕ್ಕೋಬೋದು. ಹಣ್ಣನ್ನು ಅಡ್ಡವಾಗಿ ಕೊಯ್ಕೊಂಡು ಕೂಡ ಸಿಪ್ಪೆನ ಓಪನ್ ಮಾಡ್ಕೋಬೋದು. ಉದ್ದುದ್ದ ಕಟ್ ಮಾಡಿಬಿಟ್ಟು ಒಳಗಿನ ಪಲ್ಪನ್ನು ತೆಕ್ಕೋಬೋದು. ನಾನು ಈ ಥರ ತೆಗಿತಾ ಇದ್ದೀನಿ. ಸೈಡಿಂದ ಎಲ್ಲ ಸೈಡ್ಸ್ಗಳನ್ನು ಕಟ್ ಮಾಡಿಕೊಂಡು ಸಿಪ್ಪೆನ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿ, ಸಿಪ್ಪೆಗಳನ್ನು ಕೈಲೇ ಈ ಥರ ಈಸಿಯಾಗಿ ತೆಕ್ಕೊಂಬಿಡ್ಬೋದು. ಸಿಪ್ಪೆಗಳಷ್ಟು ಗಟ್ಟಿನೂ ಏನಿರೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ ಈ ಹಣ್ಣು. ಈಗ ಸಿಪ್ಪೆ ತೆಗೆದ ಹಣ್ಣನ್ನು ಹೋಳುಗಳಾಗಿ ಕಟ್ ಮಾಡಿಕೊಳ್ಳೋಣ. ಈ ಹಣ್ಣಿನ ನಿಯಮಿತ ಸೇವನೆಯಿಂದ ಚರ್ಮದ ಹೊಳಪನ್ನು ತಂದುಕೊಳ್ಬೋದು. ರಕ್ತ ಸಂಚಾರ ಚೆನ್ನಾಗಿರುತ್ತೆ ದೇಹದಲ್ಲಿ. ಹಾಗೆಯೇ ಹೃದಯ ರೋಗವನ್ನು ಇದು ತಡೆಯುತ್ತೆ. ಕೊಬ್ಬನ್ನು ನಿಯಂತ್ರಣ ಮಾಡುತ್ತೆ. ಇದರಲ್ಲಿ ತುಂಬ ನಾರಿನಂಶ ಇರೋದರಿಂದ ನಿಮಗೆ ಫ್ಯಾಟ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಅಂದರೆ ವೆಯ್ಟ್ ಲಾಸ್ಗೆ ಇದನ್ನು ತಗೋಬೋದು ನಾವು. ಆ್ಯಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿವಿ ಫ್ರೂಟನ್ನು ಕಟ್ ಮಾಡ್ಕೊಳ್ಳೋಣ. ಕಿವಿ ಫ್ರೂಟು ಕಟ್ ಮಾಡ್ಕೊತಾ ಇದ್ದೀವಿ. ಅದೇ ಥರ ಕಿವಿ ಹಣ್ಣುಗಳನ್ನು ಕೂಡ ಸಲಾಡ್ಗೆ ಬೇಕಾದಷ್ಟು ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೊಂಬಿಟ್ಟೆ. ಎಲ್ಲ ಒಂದೇ ಥರ ಕಾಣುತ್ತೆ ನೀಟಾಗಿ. ಎಲ್ಲ ಹೋಳು ಹಚ್ಕೊಂಡಾಗಿದೆ ನೋಡಿ. ಇಲ್ಲಿ ಆ್ಯಪಲ್ 2 ಸಿಪ್ಪೆ ತೆಗೆದು ಇಟ್ಕೊಂಡಿದೆ. ಈಗ ಇದನ್ನು ಹೋಲ್ಡ್ ಮಾಡ್ಕೊಳ್ಳೋಣ. ಡ್ರ್ಯಾಗನ್ ಮತ್ತು ಕಿವಿ ಫ್ರೂಟನ್ನ ಹೋಳುಗಳನ್ನು ಎಷ್ಟು ದೊಡ್ಡದಾಗಿ ಹಚ್ಕೊಂಡಿದ್ವೋ ಆ್ಯಪಲ್ ಹೋಳುಗಳನ್ನು ಕೂಡ ಅಷ್ಟೇ ದೊಡ್ಡದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ. ಅದೆಲ್ಲ ಒಂದೇ ಸೈಜಾಗೆ ಚೆನ್ನಾಗಿ ಕಾಣುತ್ತೆ. ಹೀಗಾಗಿ ಎಲ್ಲ ಒಂದೇ ಸೈಜ್ ಆಗೋ ಥರ ಎಲ್ಲ ಹಣ್ಣುಗಳ ಹೋಳುಗಳನ್ನು ಹಚ್ಕೋಬೇಕಾಗುತ್ತೆ ನೋಡಿ. ಈಗ ಮೇಲಿಂದು ಗಟ್ಟಿ ಭಾಗ ಮತ್ತು ಬೀಜಗಳನ್ನು ತೆಗೆದು ಹಚ್ಕೊತಾ ಇದ್ದೀನಿ ನೋಡಿ. ಆ್ಯಪಲ್ 2 ಹಚ್ಕೊಂಡಾಗಿದೆ ನಾನು. ಈಗ ಒಂದು ಗ್ಲಾಸ್ ಬೌಲಿಗೆ ನಾವು ಹಚ್ಚಿಟ್ಕೊಂಡಿರೋ ಎಲ್ಲ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ನೋಡಿ. ಹಾಕ್ಕೊತಾ ಇದ್ದೀನಿ. ಕಿವಿ ಫ್ರೂಟು ಹಾಕ್ಕೊತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಂಡಿದ್ದೆ. ಈಗ ಕಿವಿ ಫ್ರೂಟು ಹಾಕ್ಕೊತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ 2 ಸಣ್ಣ ಆ್ಯಪಲ್ಸು ಹಾಕ್ಕೊಂಬಿಡೋಣ. ಒಂದ್ಸಲ ಎಲ್ಲ ಸೇರಿಸಿ ಟಾಸ್ ಮಾಡ್ಕೊಂಬಿಡಿ. ಇದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮ್ಯಾಂಗೋ ಪೌಡ್ರ್ ಅಥವಾ ಆಮ್ಚೂರ್ ಪೌಡ್ರ್, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು, ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಚಾಟ್ ಮಸಾಲ ಇಲ್ಲದ ಕಾರಣ ನಾನು ಅದೇ ಫ್ಲೇವರ್ ಇರೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮಿಕ್ಸಡ್ ಚಿಲ್ಲಿ ಫ್ಲೇಕ್ಸನ್ನ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಒಂದು ಸಲ ಕಲಿಸ್ಕೊಂಬಿಡೋಣ.
ಸೂಪರ್ ಕಾಂಬಿನೇಷನ್. ಎಲ್ಲ ನೀಟಾಗಿ ಕಲಿಸ್ಕೊಂಬಿಡಿ ಅಡಿಯಿಂದ ಮೇಲೆ, ಇಲ್ಲಾರೆ ಒಂದೆರಡು ಸಲ ಟಾಸ್ ಮಾಡಿದ್ರೆ ಎಲ್ಲ ಮಿಕ್ಸಪ್ ಆಗೋಗ್ಬಿಡುತ್ತೆ. ಇದ್ರ ಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಉದುರಿಸ್ಕೊತಾ ಇದ್ದೀನಿ. ಫ್ರೂಟ್ ಪೀಸಸ್ ಜಾಸ್ತಿ ಇರೋದ್ರಿಂದ ನಾನು ಸಕ್ಕರೆ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ ಉಪ್ಪು ಖಾರ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ಹಣ್ಣು ಸ್ವಲ್ಪ ಹುಳಿ ಅಥವಾ ಸಪ್ಪೆ ಇದ್ದರೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹಾಕ್ಕೊಳ್ಳೋದು. ಇದ್ರ ಬದಲಿಗೆ ನೀವು ಜೇನು ಹಾಕ್ಕೋಬೋದು, ಖರ್ಜೂರದ ಪಾಕ ಹಾಕ್ಕೋಬೋದು, ಕಾಕಂಬಿ ಹಾಕ್ಕೋಬೋದು, ಬೆಲ್ಲದ ಪುಡಿನೂ ಹಾಕ್ಕೋಬೋದು. ನೋಡಿ ಈ ಥರ ಒಂದ್ಸಲ ಟಾಸ್ ಮಾಡ್ಕೊಂಬಿಡಿ. ಸಾಕು. ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರುವ ಹಾಗೂ ಮಸಾಲೆ ಹಾಕಿಬಿಟ್ಟು ರುಚಿಭರಿತವಾಗಿರುವ ಒಂದು ಡ್ರ್ಯಾಗನ್ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.